ನಿನ್ನೆ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆ ಖುಷಿ ತಂದಿದೆ. ಫೇಲ್ ಆದ್ರೂ ಮಗನಿಗೆ ಅಪ್ಪ ಕೇಕ್ ತಿನ್ನಿಸಿ ಹುರಿದುಂಬಿಸಿದ್ರೆ 63 ವರ್ಷ ವಯಸ್ಸಿನಲ್ಲೂ ಮಹಿಳೆಯೊಬ್ಬರು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ 62% ಫಲಿತಾಂಶ. ದಕ್ಷಿಣ ಕನ್ನಡ ಫಸ್ಟ್, ಕಲಬುರಗಿ ಲಾಸ್ಟ್. ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು 62.34% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಚೇರಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟಿಸಿದ್ರು. ಈ ಬಾರಿ 8,42,173 ಮಕ್ಕಳ ಪೈಕಿ 5,24,984 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 74% ಬಾಲಕಿಯರು ಉತ್ತೀರ್ಣರಾಗಿದ್ದು ಫಲಿತಾಂಶದಲ್ಲಿ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಮೇಲುಗೈ ಸಾಧಿಸಿದ್ದಾರೆ. ಇನ್ನು 91.12% ಫಲಿತಾಂಶದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನವನ್ನ ಪಡೆದಿದ್ದು, 2ನೇ ಸ್ಥಾನದಲ್ಲಿ ಉಡುಪಿ, 3ನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ. 42% ಫಲಿತಾಂಶದ ಮೂಲಕ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನ ಪಡೆದಿದೆ. 2024ರಲ್ಲಿ 2,000 ಮಕ್ಕಳು ಟಾಪಲ್ಲಿ ಇದ್ರು. ಈ ಸತಿ ನಮ್ಮ ರಾಜ್ಯದಲ್ಲಿ 7,974 ಅಂದರೆ ಹೆಚ್ಚು ಕಮ್ಮಿ 8,000 ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ 100 ಔಟ್ ಆಫ್ 100 ತಗೊಂಡಿರೋದು. ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ. ಈ ಬಾರಿ 22 ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್. ಅಂದ ಹಾಗೆ ಈ ಬಾರಿ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಪಡೆದು ಕಮಾಲ್ ಮಾಡಿದ್ದಾರೆ. 65 ವಿದ್ಯಾರ್ಥಿಗಳು 624 ಮಾರ್ಕ್ಸ್ ಪಡೆದಿದ್ದಾರೆ. ಇನ್ನು 108 ವಿದ್ಯಾರ್ಥಿಗಳು 623 ಅಂಕ ಗಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಭ್ರಮ ಹೇಳತೀರದಾಗಿತ್ತು. ಪೋಷಕರು, ಶಿಕ್ಷಕರು ಡಿಸ್ಟಿಂಕ್ಷನ್ ಬಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಕಂಗ್ರಾಟ್ಸ್ ಹೇಳಿದ್ರು. ಎಕ್ಸ್ಪೆಕ್ಟ್ ಮಾಡಿದ್ದೆ 620 ಮೇಲೆ ಬರುತ್ತೆ ಅಂತ, ಬಟ್ 625 ಬಂದಿದ್ದು ತುಂಬ ನನಗೆ ಖುಷಿ ಆಗ್ತಿದೆ. ಸ್ಟೇಟಿಗೆ ಟಾಪರ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಈ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಹೇಳ್ದಂಗೆ ನನ್ನ ಫ್ರೆಂಡ್ ಅವರ ಮದರ್ ಒಬ್ರು ಫೋನ್ ಮಾಡಿ ಹೇಳಿದ್ರು, ನ್ಯೂಸಲ್ಲಿ ಬರ್ತಿದ್ದೆ ಕಣ ನಿನ್ನ ಹೆಸರು ಅಂತ. ತುಂಬ ಖುಷಿ ಆಯಿತು ಕೇಳಿ. ಮನ್ಸು ಇದ್ದು ಎಷ್ಟು ಓದ್ತೀರಾ ಅಷ್ಟು ತಲೆಯಲ್ಲಿರುತ್ತೆ ಅಂತ ನನಗೆ ಪಾಠ ಗೊತ್ತಾಗಿದೆ. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಮಾಲ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಗುತ್ತಿಗಾರ್ನ ಕುರಿಯಾಕೋಸ್ ಕಾಲೇಜಿನ ವಿದ್ಯಾರ್ಥಿನಿ ಚಿರಸ್ವಿ ಕುಕ್ಕಪ್ಪನ ಮನೆ 625ಕ್ಕೆ 624 ಅಂಕ ಪಡೆದು ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಪ್ರಮೀಳಾ ನಾಯಕ್ಗೆ 63 ವರ್ಷ. ಇದೀಗ ಈ ವಯಸ್ಸಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಮೀಳಾ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ. ಕುಟುಂಬದವರು, ಸ್ನೇಹಿತರು ಪ್ರಮೀಳಾ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. 6 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆದ್ರೂ ಮಗನಿಗೆ ಕೇಕ್ ತಿನ್ನಿಸಿ ಸಂಭ್ರಮ. ಇದು ನಿಜಕ್ಕೂ ಎಲ್ಲರ ಹೃದಯವನ್ನ ಕಲುಕುವ ಕತೆ. ಈತನ ಹೆಸರು ಅಭಿಷೇಕ್. ಬಾಗಲಕೋಟೆಯ ನವನಗರದ ವಿದ್ಯಾರ್ಥಿ. 15 ತಿಂಗಳ ಮಗುವಾಗಿದ್ದಾಗ ಅಭಿಷೇಕ್ಗೆ 2 ಪಾದ ಸುಟ್ಟು ನೆನಪಿನ ಶಕ್ತಿ ಕಡಿಮೆ ಆಗಿತ್ತು. ಬಸವೇಶ್ವರ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಿದ್ದ ಅಭಿಷೇಕ್ ಈ ಬಾರಿ ಪರೀಕ್ಷೆಯಲ್ಲಿ ಉತ್ತರ ನೆನಪಿನಲ್ಲಿ ಇಟ್ಕೊಂಡು ಬರೆಯಲು ವಿಫಲವಾಗಿದ್ದ. ಇದರಿಂದ 6 ಸಬ್ಜೆಕ್ಟ್ ಫೇಲ್ ಆಗಿದ್ದ ಅಭಿ ಮನೆಯಲ್ಲಿ ಬೇಜಾರಾಗಿ ಕೂತಿದ್ದ. ಆದ್ರೆ ಮಗನಿಗೆ ತಂದೆ ತಾಯಿಯೇ ಧೈರ್ಯ ತುಂಬಿದ್ದು ಜೀವನದಲ್ಲಿ ಮತ್ತೆ ಪ್ರಯತ್ನ ಮಾಡುವಂತೇಳಿ ಬೆನ್ನು ತಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೇಕ್ ಕತ್ತರಿಸಿ ಭರವಸೆ ತುಂಬಿ ಸಂಭ್ರಮಿಸಿದ್ದಾರೆ. ಕ್ಯಾನ್ಸರ್ ನಡುವೆಯೂ 92% ತೆಗೆದ ಛಲಗಾರ. ಕ್ಯಾನ್ಸರ್ಗೆ ಸವಾಲು ಹಾಕಿ ಗೆದ್ದಿರುವ ಈತ ಚಿರಂತನ್. ಬೆಂಗಳೂರಿನ ನಾಗರಬಾವಿಯ ಈ ಚಿರಂತನ್ಗೆ ಬರ್ತ್ಡೇ ದಿನ ಕೈಯಲ್ಲಿ ನೋವು ಕಂಡಿತ್ತು. ಪರೀಕ್ಷೆ ಮಾಡಿದಾಗ ಬೋನ್ ಕ್ಯಾನ್ಸರ್ ಇರೋದು ದೃಢಪಟ್ಟಿತ್ತು. ಸರ್ಜರಿ ಮಾಡಿದ್ರು, 6 ಕೀಮೋಥೆರಪಿ ಆಗಿತ್ತು. ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಿದ್ರು. ಚಿರಂತನ್ಗೆ ಓದುವ ಛಲವಿತ್ತು. ಯಾವ ಟ್ಯೂಷನ್ಗೆ ಹೋಗದೆ ಚಿರಂತನ್ ಈಗ ICSE 10ನೇ ಕ್ಲಾಸ್ನಲ್ಲಿ 92% ಪಡೆದಿದ್ದಾನೆ. ಮುಂದೆ LLB ಮಾಡಿ IPS ಆಗುವ ಕನಸು ಹೊರಹಾಕಿದ್ದಾನೆ. ನಾನು IPS ಆಫೀಸರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಿಂದನೂ ಅದಿದೆ ನನಗೆ.
ಸೊ ಅದಕ್ಕೂ ಮುಂಚೆ ಕಾಮರ್ಸ್ ತೊಗೊಂಡು ಲಾ ಪರ್ಸ್ಯೂ ಮಾಡಿ LLBಯಲ್ಲಿ ಡಿಗ್ರಿ ಮಾಡಿದಾಗ ಅದ್ರ ಕರೆಕ್ಟ್ ನಾಲೆಜ್ ಎಲ್ಲ ಗೊತ್ತಾದ್ಮೇಲೆ UPSC ಎಕ್ಸಾಮ್ಸ್ ಬರೆಯೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಮೇ 26ರಿಂದ ಜೂನ್ 2ರವರೆಗೆ SSLC 2ನೇ ಪರೀಕ್ಷೆ ನಡೆಯಲಿದೆ. ಇದರಲ್ಲೂ ಪಾಸ್ ಆಗದಿದ್ರೆ ಜೂನ್ 23ರಿಂದ ಜೂನ್ 30ರಂದು ನಡೆಯುವ 3ನೇ ಪರೀಕ್ಷೆಯ ಬಾಗಿಲು ಕೂಡ ತೆರೆದಿದೆ. ಹಾಗಂತ ನಿರ್ಲಕ್ಷ್ಯ ಬೇಡ. ಬ್ಯೂರೋ ರಿಪೋರ್ಟ್ TV9.